ನಮಸ್ಕಾರ ವೀಕ್ಷಕರೇ, ನೀವು ಈ ಕೋಲ್ಡ್ ಡ್ರಿಂಕ್ನ ಕಲರ್ ನೋಡಿಕೊಂಡು ಇದು ಯಾವುದೋ ಫುಡ್ ಕಲರ್ ಸೇರಿಸಿದಂತಹ ಕೋಲ್ಡ್ ಡ್ರಿಂಕ್ ಅಂತ ಅಂದ್ಕೊಂಡ್ರಾ? ಖಂಡಿತವಾಗ್ಲೂ ಅಲ್ಲ. ಇದು ನಮ್ಮ ಮನೆಯಲ್ಲೇ ಮಾಡಿದಂತಹ ಒಂದು ಸಮ್ಮರ್ ಸ್ಪೆಷಲ್ ಕೋಲ್ಡ್ ಡ್ರಿಂಕು. ಇದನ್ನು ನೀವು ಬಿಟ್ಟಿದ್ದ ಕೆಲಸ ಬಿಟ್ಟು ಇವತ್ತೇ ಮಾಡಿ ಇಟ್ಕೊಳ್ಳಿ. ಇದು ನಿಮಗೆ ತುಂಬ ಖುಷಿ ಕೊಡುತ್ತೆ. ಇದು ನೋಡಲಿಕ್ಕೆ ಎಷ್ಟು ಕೂಲಾಗಿ ಕಾಣುತ್ತೋ ಹಾಗೆ ಕುಡಿಲಿಕ್ಕೂ ಕೂಡ ತುಂಬ ಸೂಪರ್ ಆಗಿರುತ್ತೆ. ಹಾಗೆ ಇದು ನಮ್ಮ ದೇಹಕ್ಕೂ ಕೂಡ ತುಂಬ ತಂಪನ್ನು ಕೊಡುತ್ತೆ. ಇದನ್ನು ನೀವು ಒಂದ್ಸರಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಇದನ್ನು ನೀರು ಜೊತೆ ಮಿಕ್ಸ್ ಮಾಡಿಕೊಂಡು ಕುಡಿಬಹುದು. ಒಂದೇ ಒಂದು ನಿಮಿಷದಲ್ಲಿ ನಿಮ್ಮ ಈ ಕೂಲ್ ಡ್ರಿಂಕ್ ರೆಡಿಯಾಗುತ್ತೆ. ಇದೊಂದು ಹೆಲ್ದಿ ಸಮ್ಮರ್ ಡ್ರಿಂಕ್ ಅಂತಲೇ ಅನ್ಬೋದು. ಇದರಲ್ಲಿ ವಿಟಮಿನ್ ಸಿ ತುಂಬ ಜಾಸ್ತಿ ಇರುತ್ತೆ. ಹಾಗೆ ಇದು ನಮ್ಮ ದೇಹವನ್ನು ಡಿಹೈಡ್ರೇಟ್ ಆಗೋದನ್ನು ತಡೆಯುತ್ತೆ. ಹಾಗೆ ಹೀಟ್ ಸ್ಟ್ರೋಕ್ ಆಗೋದನ್ನು ತಡೆಯುತ್ತೆ. ಇದರಿಂದ ನಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ. ಹಾಗೆ ಇದು ನಮ್ಮ ಎನರ್ಜಿಯನ್ನು ಒಳಗಿನಿಂದಲೇ ಬೂಸ್ಟ್ ಮಾಡುತ್ತೆ. ವೆಲ್ಕಮ್ ಟು ಉಮಾರಾವ್ ಕಿಚನ್. ನಾನಿಲ್ಲಿ 2 ತೋತಾಪುರಿ ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ. ನೀವು ಯಾವ ಮಾವಿನಕಾಯಿ ತೊಗೊಂಡ್ರೂ ನಡೆಯುತ್ತೆ. ಆದಷ್ಟು ಅದರಲ್ಲಿ ನಾರಿನ ಅಂಶ ಇಲ್ಲದೇ ಇರುವಂತಹ ಮಾವಿನಕಾಯಿ ತೊಗೊಂಡ್ರೆ ಈ ಡ್ರಿಂಕು ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ 2 ಮಾವಿನಕಾಯಿಯ ಮೇಲಿನ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಮಾವಿನಕಾಯಿಯನ್ನು ನಾನೀಗ ಈ ರೀತಿ ರಫ್ಲಿ ಚಾಪ್ ಮಾಡ್ಕೋತಾ ಇದ್ದೀನಿ. ನೀವು ಆದಷ್ಟು ಹುಳಿ ಕಡಿಮೆ ಇರುವಂತಹ ಮಾವಿನಕಾಯಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನು ಇನ್ನೂ ಒಂದು ಮಾವಿನಕಾಯಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಮಾವಿನಕಾಯಿ ನಮ್ಮ ದೇಹವನ್ನು ತಂಪಾಗಿ ಇಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, ನಾನು ಒಂದು ಮಾವಿನಕಾಯಿಯನ್ನು ಈ ರೀತಿ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ಈ ಮಾವಿನಕಾಯಿಯನ್ನು ಹಬೆಯಲ್ಲಿ ಬೇಯಿಸ್ತಾ ಇದ್ದೀನಿ. ನೀವು ಇಡ್ಲಿ ಪಾತ್ರೆಯಲ್ಲಿ ಬೇಕಿದ್ದರೂ ಬೇಯಿಸಬಹುದು. ಇದು ಇಷ್ಟು ಬೆಂದರೆ ಸಾಕು. ನೋಡಿ, ಇಷ್ಟು ಟ್ರಾನ್ಸ್ಪರೆಂಟ್ ಆದ ನಂತರ ನಾನು ಇದನ್ನು ತೆಗೆದು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀನಿ. ಇದು ತಣ್ಣಗಾದ ನಂತರ ನಾನಿದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ರುಬ್ತಾ ಇದ್ದೀನಿ. ನೀವು ಇದನ್ನು ತುಂಬ ಕಡಿಮೆ ಖರ್ಚಲ್ಲಿ ಇಡೀ ಬೇಸಿಗೆ ಕಾಲಕ್ಕೆ ಸಾಕಾಗುವಷ್ಟು ಇದನ್ನು ಮಾಡಿ ಇಟ್ಕೋಬಹುದು. ನೋಡಿ, ಇದನ್ನು ಈ ರೀತಿ ನೈಸ್ ಆಗೋ ರೀತಿಯಲ್ಲಿ ರುಬ್ಕೊಂಡಿದ್ದೀನಿ. ಈ ಮಾವಿನಕಾಯಿ ಪಲ್ಪಲ್ಲಿ ಏನಾದರೂ ನಾರಿನಂಶ ಇದ್ದಲ್ಲಿ ನೀವು ಅದನ್ನು ಸೋಸಿಕೋಬೇಕಾಗುತ್ತೆ. ಇಲ್ಲದಿದ್ದರೆ ಅದರ ಅವಶ್ಯಕತೆ ಇಲ್ಲ. ಈಗ ನಾನು ಈ ಮಾವಿನಕಾಯಿಯ ಪಲ್ಪು ಎಷ್ಟಿದೆ ಅಂತ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ನಷ್ಟು ಆಗಿದೆ. ನಾನೀಗ ಅಷ್ಟೇ 1 ಕಪ್ನಷ್ಟೇ ನೀರನ್ನು ಸೇರಿಸಿಕೊಂಡು ಮಿಕ್ಸರ್ ಜಾರನ್ನು ತೊಳೆದು ಅದನ್ನು ಕೂಡ ಇದಕ್ಕೇ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಮಾಡಿಟ್ಕೊಂಡಂತಹ ಮಾವಿನಕಾಯಿ ಹೋಳುಗಳನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ಮಾವಿನಕಾಯಿ ಹೋಳುಗಳನ್ನು ನಾವು ಸೇರಿಸೋದ್ರಿಂದ ಮಾವಿನಕಾಯಿ ಹೋಳುಗಳು ನಡುವೆ ತಿನ್ನಲಿಕ್ಕೆ ಸಿಗ್ತಾವಲ್ವ, ಆವಾಗ ಇದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾವಿನಕಾಯಿ ಹೋಳುಗಳನ್ನು ಮಾಡಿ ಸೇರಿಸಿ ಈಗ ನಾನು ಈ ಮಿಶ್ರಣವನ್ನು ಒಲೆ ಮೇಲೆ ಇಟ್ಟು ಬೇಯಿಸ್ತಾ ಇದ್ದೀನಿ. ಯಾಕಂದರೆ ನಾವು ಈ ಮಾವಿನಕಾಯಿ ತುಣುಕುಗಳನ್ನು ಹಾಗೆ ಹಾಕಿದ್ದೀವಿ. ಈ ಮಾವಿನಕಾಯಿ ತುಂಡುಗಳು ಒಂದು ಸ್ವಲ್ಪ ಬೇಯಬೇಕು. ಅಷ್ಟರಲ್ಲಿ ನಾನಿಲ್ಲಿ ಒಲೆ ಮೇಲೆ 1 ಲೋಟದಷ್ಟು ನೀರು ಇಟ್ಕೊಂಡು ಅದಕ್ಕೆ 1 ಬೀಟ್ರೂಟನ್ನು ತುರಿದು ಸೇರಿಸಿದ್ದೀನಿ. ಇದು ಒಂದು 5 ನಿಮಿಷ ಕುದಿಬೇಕು. ಇದು ಈ ರೀತಿ ಕುದ್ದ ನಂತರ ಇದನ್ನು ನಾನು ಸೋಸಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬೀಟ್ರೂಟನ್ನು ಬರೀ ಕಲರಿಗಷ್ಟೇ ಸೇರಿಸಿಲ್ಲ. ಇದರಿಂದ ನಮ್ಮ ಮ್ಯಾಂಗೋ ಜ್ಯೂಸು ತುಂಬ ಹೆಲ್ದಿ ಆಗುತ್ತೆ. ನಿಮಗೆ ಈ ರೀತಿ ಈ ಬೀಟ್ರೂಟ್ ಕಲರನ್ನು ಸೇರಿಸೋದು ಇಷ್ಟ ಇಲ್ಲ ಅಂತಂದರೆ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಕೋಬಹುದು. ಅಥವಾ ಬರೀ ಒಂದು 2 ಸ್ಪೂನ್ನಷ್ಟು ಇದಕ್ಕೆ ಸೇರಿಸಿದರೆ ಇದಕ್ಕೆ ಒಂದು ಒಳ್ಳೆ ಪಿಂಕ್ ಕಲರ್ ಬರುತ್ತೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಾಡಿಟ್ಕೊಂಡಂತಹ ಎಲ್ಲ ಬೀಟ್ರೂಟ್ ಜ್ಯೂಸನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕೆಲವೊಬ್ಬರು ಆರ್ಟಿಫಿಷಿಯಲ್ ಕಲರ್ಗಳನ್ನು ಯೂಸ್ ಮಾಡ್ತಾರೆ. ನಮಗೆ ನೇಚರಲ್ಲೇ ಇಷ್ಟು ಒಳ್ಳೆ ಕಲರ್ಸ್ಗಳು ಸಿಗ್ತಾ ಇರುವಾಗ ಯಾಕೆ ಆರ್ಟಿಫಿಷಿಯಲ್ ಕಲರ್ಗಳನ್ನು ನಾವು ಯೂಸ್ ಮಾಡಬೇಕು ಅಲ್ವಾ? ನೋಡಿ, ನಾನು ಎಲ್ಲ ಬೀಟ್ರೂಟ್ ರಸವನ್ನು ಇದಕ್ಕೆ ಸೇರಿಸಿ
ಇದನ್ನು ಒಂದು 5 ನಿಮಿಷ ಕುದಿಸಿದ್ದೀನಿ. ಮಾವಿನಕಾಯಿ ಹೋಳುಗಳು ಈ ರೀತಿ ಟ್ರಾನ್ಸ್ಕುಲೆಂಟ್ ಆಗೋ ಥರ ಬೆಂದರೆ ಸಾಕು. ಈಗ ನಾನಿದಕ್ಕೆ 1 ಕಪ್ನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ನಾನು 1 ಕಪ್ ಮಾವಿನಕಾಯಿ ಪಲ್ಪಿಗೆ 1 ಕಪ್ನಷ್ಟೇ ಸಕ್ಕರೆಯನ್ನು ಸೇರಿಸಿದ್ದೀನಿ. ನೀವು ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇನ್ನೊಂದು ಒಳ್ಳೆಯ ಅಂಶ ಅಂದರೆ ನೀವು ಬೆಲ್ಲ ಬೇಕಿದ್ರೂ ಸೇರಿಸಬಹುದು. ಬೆಲ್ಲ ಸೇರಿಸಿದರೂ ಇದರ ಟೇಸ್ಟ್ ತುಂಬ ಚೆನ್ನಾಗಿಯೇ ಬರುತ್ತೆ. ನಾನಿಲ್ಲಿ ಸಕ್ಕರೆಯನ್ನು ಸೇರಿಸಿದ ನಂತರ ಮತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸಿದ್ದೀನಿ. ಇದು ನೋಡಿ ಈ ರೀತಿ ಒಂದು ಸ್ವಲ್ಪ ದಪ್ಪ ಆಗಬೇಕು. ಯಾಕಂದರೆ ನಾವು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಲ್ವ, ಅದಕ್ಕೋಸ್ಕರ ಇದು ಒಂದು ಸ್ವಲ್ಪ ಈ ರೀತಿ ಥಿಕ್ ಆಗೋವರೆಗೂ ಬೇಯಿಸಿ. ನಾನಿಲ್ಲಿ ಫ್ಲೇವರ್ಗೆ ಏನನ್ನೂ ಸೇರಿಸ್ತಾ ಇಲ್ಲ. ನೀವು ಬೇಕಿದ್ದರೆ ಏಲಕ್ಕಿ ಪುಡಿಯನ್ನು ಸೇರಿಸಬಹುದು, ಅಥವಾ ಆರ್ಟಿಫಿಷಿಯಲ್ ಯಾವುದಾದ್ರೂ ನಿಮಗೆ ಇಷ್ಟ ಇದ್ದರೆ ಆ ಫ್ಲೇವರನ್ನು ಕೂಡ ಇದಕ್ಕೆ ಸೇರಿಸಬಹುದು. ನನಗೆ ಈ ಮಾವಿನಕಾಯಿಯ ಪರಿಮಳನೇ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸಿದ್ದರಿಂದ ನಾನು ಇದಕ್ಕೆ ಯಾವುದೇ ಫ್ಲೇವರನ್ನು ಸೇರಿಸ್ತಾ ಇಲ್ಲ. ನಾನು ಬೀಟ್ರೂಟ್ ರಸವನ್ನಷ್ಟೇ ಇದಕ್ಕೆ ಸೇರಿಸಿರೋದ್ರಿಂದ ಇದಕ್ಕೆ ಒಂದು ಚೂರು ಬೀಟ್ರೂಟ್ ಫ್ಲೇವರ್ ಬಂದಿಲ್ಲ. ಹೀಗಾಗಿ ನೀವು ಒಂದು ಚೂರು ಅನುಮಾನ ಪಡದೆ ಇದಕ್ಕೆ ಬೀಟ್ರೂಟ್ ರಸವನ್ನು ಸೇರಿಸಬಹುದು. ನೀವು ಒಂದು ಸಾರಿ ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿ. ಇದು ನಿಮಗೆ ತುಂಬ ಇಷ್ಟ ಆಗುತ್ತೆ. ಇದು ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟ ಆಗುವಂತಹ ಜ್ಯೂಸ್ ಇದು. ಇದನ್ನು ತಣ್ಣಗಾಗಲಿಕ್ಕೆ ಇಡುವಾಗ ನೀವು ಇದನ್ನು ಮುಚ್ಚಿ ಇಡಬೇಡಿ. ಕಾಟನ್ ಬಟ್ಟೆ ಅಥವಾ ಜಾಲರಿಯ ಪ್ಲೇಟ್ ಇದ್ದರೆ ಅದನ್ನು ಮುಚ್ಚಿ ಇಡಿ. ನೋಡಿ, ಇದು ತಣ್ಣಗಾದ ನಂತರ ಎಷ್ಟು ಥಿಕ್ಕಾಗಿ ಬಂದಿದೆ. ಇಷ್ಟು ಥಿಕ್ಕಾಗಿ ಬಂದರೆ ಸಾಕು. ನೀವು ಇದನ್ನು ಫ್ರಿಜ್ಜಲ್ಲಿ ಆರಾಮವಾಗಿ ಒಂದು 15-20 ದಿನ ಇಟ್ಕೋಬಹುದು. ನಾನು ಇದನ್ನು ಈ ರೀತಿ ಒಂದು ಗ್ಲಾಸ್ ಜಾರಿಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೀವು ಇದನ್ನು ಮಾಡಿಕೊಂಡು ಕುಡಿಯುವಾಗ ಇದಕ್ಕೆ ಬೇಕಿದ್ದರೆ ಸಬ್ಜಾ ಸೀಡ್ಸ್ಗಳನ್ನು ಸೇರಿಸಿಕೊಂಡು ಇದನ್ನು ಇನ್ನಿಷ್ಟು ಹೆಲ್ದಿ ಮಾಡಿಕೊಂಡು ಕುಡಿಬಹುದು. ನೀವು ಇದನ್ನು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.